ನೋಡಿ ಮನೆಯಾಗ ತಂಗಿನ ದುಡ್ಡೆಲ್ಲ ವೇಸ್ಟ್ ಮಾಡಿ ರಾಮನ್ ಹೇಳಿದೆ ನಾನು ಫೋಟೋ ಬರ್ರಿ ಇದೆಲ್ಲ ವೇಸ್ಟ್ ಅಲ್ವಾ? ಶುದ್ಧವಾದ ಪ್ರೀತಿ ದುಡ್ಡಲ್ಲೂ ಇರಲ್ಲ, ಬಟ್ಟೆಲ್ಲೂ ಇರಲ್ಲ, ಬಂಗಾರದಲ್ಲೂ ಇರಲ್ಲ. ಎಲ್ಲಿರ್ತೇವೆ ನಾವು ತೋರ ಪ್ರೀತಿ ಇರುತ್ತೆ. ನೋಡ್ತಾ ಇರಿ ನಾವೆಲ್ಲರೂ ಅಕ್ಕ ತಂಗಿ ಬಾವ ಮಾವ ಎಲ್ಲ ಅನ್ಸಿಂದ ಏನೋ ಒಂಥರ ಖುಷಿ. ಪ್ರಸಾದ ಕೊಡೋದಲ್ಲಿ ಗಾಳಿಗಿರೋದು ನೋಡಿ, ಕೆಲವರು ಅಕ್ಕ ಅನ್ಸಿದ್, ಕೆಲವರು ಬಾವ ಅನ್ಸಿ, ಕೆಲವರು ಮಾವ ಅಂತಾರೆ. ಇನ್ನೆಲ್ಲ ಯಾರು ಬಂದು ಏನೋ ಅಂತ ನಾನೇ ಬೇಜಾರಾಗಲ್ಲ. ಬಂದಳು ತಂಗಿ ಎಲ್ಲ ಆಸ್ತಿ ಇದು ಕೊಡ್ಬೇಕಾಗ್ತ ಮಂತ್ರಿ ತಂದು ಕೊಟ್ಟಾಳ. ನನಗೆ ಯಾವ ಮಾಸ ಬಂದ ನೋಡಿ ಬಂಗಾರದ್ದು ಅಂತ ನೋಡ. ಇಂಥ ತಂಗಿ ಒಬ್ರು ಸಾಕೋಣ ನಮಗೆ. ತಂಗಿ ಬಾ, ನಿನ್ನ ಪ್ರೀತಿಗೆ ನಾನು ತುಂಬ ಸೇರೋಣ ಆಯ್ತಾ. ಒಂದೊಂದ್ಸರಿ ತಂಗಿ ಕೈ ರಾಖಿ ಕಟ್ಟದಂತೆ ಭಾಳ ಖುಷಿ ಇರುತ್ತೆ. ಒಂದು ಫೋಟೋದ ಬಂದಳೆ ಒಂದೊಂದ್ಸರಿ ನನ್ನ ತಂಗಿಗೆ ಮನಸ್ಫೂರ್ತಿಗೆ ಎಲ್ಲ ರಾಖಿ ಕಟ್ಟಿ ಪುನಃ ಸೇರಿಸಿ. ಇನ್ನೊಂದೇ ಒಂದು ನಾವು ಏನೋ ಮಾಡಬೇಕು, ಮಾಡೋಣ ಬೇಡವ. ದೇಶಕ್ಕಾಯ್ತು ಅಂತಂದ್ರೆ ಮಹಾನುಭಾವರಿಗೆ, ಪಬ್ಲಿಕ್ ಸರ್ವೆಂಟ್ ಎಲ್ಲ ಡಿಪಾರ್ಟ್ಮೆಂಟ್ ಯಾರ್ಯಾರು ಇದ್ದೀರಿ, ಗಾರ್ಮೆಂಟ್ಸ್ ಹೋಗೋ ಹೆಣ್ಮಕ್ಳಿಂದ ಹಿಡಿದು ರೈತರಿಂದ ಹಿಡಿದು ಕೆವಿ ಕರೆಂಟ್ ಹೊಡಿದ್ದು ಮಳೆಗಾಲ ಬಿಡಲ್ಲ, ಪುಣ್ಯಾತ್ರಿ ಕೆಲಸ ಮಾಡ್ತಿರ್ತಾರೆ. ಬರ್ತಾರ ಮಾಡಲ್ವ? ನಾವು ಹೇಳ್ತೀವಿ ಕರೆಂಟ್ ಇಲ್ಲ ಬಳಿ ಮಗ ಅಂತ ಬೈಕಂತೀವಿ ಅವ್ರನ್ನ. ಯಾರನ್ನ ಕರೆಂಟ್ ಕೊಡೋಣ ಅವ್ರು ಪ್ರಾಣ ಬಿಟ್ಟು ಅಲ್ಲಿ ಪ್ರಾಣ ಮೇಲೆ ಆಸೆ ಬಿಟ್ಟು ಮಾತಾಡ್ತಾರೆ. ನಾವು ಬೈಕಲ್ಲಿ ದೊಡ್ಡ ವಿಷಯ ಅಲ್ಲ. ಇನ್ನು ಡ್ರೈವರ್ಗಳು ಕ್ಲಚ್ ಹೊಡೆದು ಬ್ರೇಕ್ ಹೊಡೆದು ಜೀವನ ಹಾಳು ಮಾಡ್ಕೊತಾ ಇರ್ತಾರೆ ಆಯ್ತಾ. ಇನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ ಗೊತ್ತಿರುತ್ತೆ, ಎಲ್ಲರೂ ಪೊಲೀಸರನ್ನು ಬೈತಾರೆ. ಬಟ್ ಪೊಲೀಸ್ ಇಲ್ಲ ಅಂದ್ರೆ ಜಗದ ಏನಾಗ್ಬಿಡೋದು. ಇನ್ನು ದೇಶಕಾಯರಿದ್ದಾರೆ, ರೈತರಿದ್ದಾರೆ, ಕಬ್ಬಣವರರಿದ್ದಾರೆ, ಮೀನು ಮಾರಾಂತರಿದ್ದಾರೆ. ಪ್ರತಿಯೊಬ್ಬರು ಹೇಳೋಕ್ಕಾಗಲ್ಲ ಎಂತೆಂಥರದ್ದು. ಎಲ್ಲ ಡಿಪಾರ್ಟ್ಮೆಂಟ್ ಪಬ್ಲಿಕ್ ಸರ್ವೆಂಟ್ ಯಾರೇ ಮಾಡ್ತಿರ್ಲಿ. ಮತ್ತು ಇವತ್ತು ಯಾರು ಕಾಣಿಕೆಡ್ಡೆ ಬೆಳೆ ನಮ್ಗೆ ಹೊಟ್ಟೆ ತುಂಬ ನೀವೆಲ್ಲ ಹಣ ಹಾಕಿದ್ದೀರಿ, ಅಕ್ಕಿ ತಂದು ಕೊಟ್ಟಿದ್ದೀರಿ, ಸೀರೆ ತಂದು ಕೊಟ್ಟಿದ್ದೀರಿ. ನಿಮ್ಮಲ್ಲಿ ಒಂದು ಸಣ್ಣ ವಿನಂತಿ, ದೇವ್ರ ಸಾರಿ ಮಳ ಮಾರಿರುತ್ತೆ ಆಗಲ್ಲ, ಅದ್ರ ಬದಲು ಮಾಮೂಲಿ ಸಾರಿ ತನ್ನಿ ಯಾರೋ ಬಡಬಗ್ರಿ ಕೊಡೋಣ. ನಿಮಗೆಲ್ಲ ನಮ್ಮ ದೇವಸ್ಥಾನ ಕಡೆಯಿಂದ ಮನಪೂರ್ವಕವಾಗಿ ದಯವಿಟ್ಟು ಒಂದ್ಸರಿ ಕ್ಲಾಸ್ ಹಾಕೊಡೋಣ ಪಬ್ಲಿಕ್ ಸರ್ವೆಂಟ್ಗೆಲ್ಲ. ಅಮ್ಮ ಅಪ್ಪ ನೀನು ಒಬ್ಬನೇ ಓಡಾಡು ಅಂತ ಮಕ್ಳು ನಂಬರ್ ಕೊಡ್ತೀಯ ಅಂತ. ಮೊನ್ನೆ ಯಾರ ಬಂದಿರ್ತಮ್ಮ, ಗಂಡಿಗೆ ಕ್ಯಾನ್ಸರ್ ಅಂತೆ, ಮಕ್ಳಿಲ್ಲಂತೆ. ಆಕೆ ಒಂದು ಉಂಗುರ ಕೊಟ್ಟು ಬಂದ ಮನೆ ಗಲಾಟೆ ಹೊಡೆದಾಟ. ಯಾರು ಹಾಕಿದ್ರು ಕೊಟ್ಟ ಬೀಚ್ ನನ್ನ ತಪ್ಪಂತಮ್ಮ. ಇದು ಯಾರಿಗಾರ ಬೇಕಾ? ಇದ್ರೊಳಗೆ ನಾನಿರೋದು ಮನ್ಸ್ಪುರ ಯಾರಿಗಾರ ಬೇಕಾ? ಮಾಡ್ತೀವ ಒಂದು ಸೀರೆ ತಮ್ಮಲ್ಲಿ, ಒಂದು ಸೀರೆ ಬೇರೆ ಐತೆ ಪರವಲ್ವಾ? ಸ್ವಲ್ಪ ಕಮ್ಮಿ ತಿನ್ಸಿ ಹಂಗಾರ ಎದುರಿಸ್ತಾರೆ. ಡಾಕ್ಟರ್ ಬೇರೆ ಬಂದರೆ ತಂಗಿ ಸರ್ವಾರೋಗ್ಯ ಸಿದ್ಧಿರತ್ ಮಗ. ಯಾವ ಕಂದ ಚೆನ್ನಾಗಿತ್ತಪ್ಪ ಸ್ವೀಟು ಗಮನಿಸಿರಪ್ಪಲ್ಲ. ಅಂತರ್ಗತ ತೆಂಗಿ ಬಂದಿದ್ದಾನೆ ಎಣ್ಣೆ ಗಾಡಿ ಹಂಗೆ ನಿಂತ್ಕೊಳಕ್ ಫೋಟೋ ಬೇಕಾರೆ ನೋಡಿ. ಒಂದೇ ಒಂದು ನೋಡಿ, ಯಾರ ಬಗ್ಗೆ ಮಾತಾಡೋ ಬದಲು ನಿಮ್ಮ ತಮ್ಮ ನಿನ್ನ ಬಗ್ಗೆ ನನಗೆ ಭಾವ ಅಂತೀನಿ, ಅವನ್ನ ತಂಗಿ ಅನ್ಕೊಂತೀನಿ. ಸಾಧಾರಣ ಕಸ ಹೊಡೆದು ಗಂಡನ ಕುಡಿಯೋ ಬಿಡಿಸಂತ ಪುಣ್ಯಾಕ್ತಿ ಬಂದು ಕಸ ಹೊಡೆದು ತಾಯಿ ಬೇಡ್ಕೊಂಡು ನೀವೆಲ್ಲ ಗಂಡು ಕುಡಿತಾನೆ ಅಂತ ಬರ್ತಿರಲ್ಲ. ಸಾಕಷ್ಟು ವಿಡಿಯೋ ಆಗ್ತಿರ್ತೀನಿ ನಾನು. ಅಲ್ಲ ಹಾಕಲ್ಲ ಅಂತಮ್ಮ ಆಗ್ತಾ ಇರ್ತೀನಿ ನಾನು. ಶುದ್ಧವಾದ ಭಕ್ತಿ ಇದ್ರೆ ಕುಡಿಯೋದು ಬಿಡಿಸುತ್ತೆ. ಮಕ್ಕಳು ಹೊಡಿತಾರೆ ಅಂತ ಮಕ್ಕಳು ಅಡ್ಡೆ ಮಾಡ್ತಾ ಬಂದು ಮಕ್ಕಳು ಒಳ್ಳೆ ಬುದ್ಧಿ ಕಲಿಸುತ್ತಿದೆ ಅವರು. ನೋಡಿ ಉದಾಹರಣೆ ನನ್ನ ತಂಗಿ ಬಾಮ ತಂಗಿ ಹೆಸರೇನು ತಂಗಿ ನಿಂದು? ಪುಷ್ಪಕ ಬರಕಲ್ ಬಂದಾಳೆ, ಏನು ತಂದೆ ಅಲ್ಲ ಸ್ವೀಟ್ ಗಿಟ ಅದು ಹಾಕೋ ಗೊತ್ತಾಯ್ತು ಅಂತ ಇದನ್ನೋಬೋದಲ್ಲ ಅಂತ ಅಳ್ಬಾರ್ದು ತಂಗಿ. ನಾನು ಇಲ್ಲೂ ಅದೇ ಸೆಲೆಕ್ಷನ್ ಯಾರಿಗೆ ಮನೇಲಿ ಅಪ್ಪ ಅಮ್ಮ ಇಲ್ಲ ಅಂತ ತಂಗಿಯರು ಯಾರು ಇದ್ರೆ ನಾವು ಗೊತ್ತಾಯ್ತು ಕೇಳ ತಂಗಿಯರ. ನಿಮ್ಗೆ ಗೊತ್ತಿರುತ್ತೆ, ಲೈವಲ್ಲಿ ನೋಡಿರ್ತೀರಾ. ಯಾರಿಗೆ ನಂಗೆ ಬಾಗಣ ಕೊಡಲ್ಲ ಅಂತ ತಂಗಿಯರು ನಾವು ಬಾಗಣ ಕೊಡ್ತೀವಿ, ಸೀರೆನೇ ಕೊಡ್ಬೇಕು ಅಂತಿಲ್ಲ, ಅಷ್ಟಕ್ಕೆ ಮಗು ಕೊಡ್ತೀವಿ ನಿಮ್ಗೆ ತೋರ್ ಮನೆ. ಮತ್ತೆ ಗಂಡು ಮಕ್ಳು ಅಷ್ಟೇ, ನನ್ಗೆ ಯಾರಿಲ್ಲ ಅಂದ್ರೆ ನೀವು ರೆಡಿ ಮಾಡ್ಬಿಡಿ. ಬಂದು ಸೇವೆ ಮಾಡ್ತೀರಲ್ಲ ಬೇರೆ ಬೇರೆ ಊರು ನಿಮ್ಗೆ ಗೊತ್ತಿರುತ್ತೆ. ಎಲ್ಲ ಒಂದೊಂದು ಊರು. ನಿಮ್ಗೆ ಯಾವ್ರಪ್ಪ? ಬೆಳಗಾಂ ಗೊತ್ತಿರ್ತಲ್ಲ ನಿಮ್ಗೆಲ್ಲ ಬೇರೆ ಬೇರೆ ಊರರು. ನೀವು ಬಂದು ಸೇವೆ ಮಾಡುವ ಗಂಡು ಮಕ್ಕಳ, ನಿಮಗೂ ನಮ್ಮ ಕೈಲಿ ಸಹಾಯ ಮಾಡ್ತೀವಿ. ತಂಗಿ ಯಾರು ಇಲ್ಲ ಅಂತನಪ್ಪ, ಹಿಡ್ಕೊಡ್ಕೊಂತೀಯ ತಂಗಿ? ಅದಕ್ಕೂ ಬೇಡ ಮೆಸೇಜ್ ಮಾಡ್ಬಿಡ್ತಾರೆ ಅವನರಬ್ಬ ಹಿಡ್ಕೋರಿ. ತಂಗಿ ಬಿಟ್ಟರು ಹೊಟ್ಕೊಂತ ಜನ ಹೌದಾ? ಅಣ್ಣ ತಂಗಿ ಸೀರೆ ಕೊಡ್ಲಿ ಇವರೆಲ್ಲ ಯಾರು? ನೀವೆಲ್ಲ ಯಾರಪ್ಪ? ತಂಗಿ ನಾನು ಸಂಬಂಧಿಕರು ನಂಬಲ್ಲ. ನನಗೆ ಇದು ಕಾರ್ ಬೇಕು, ನೀವೇ ಕೊಡಿಸಿರೋದು. 8 ಕಾರ್ನು ದುಡ್ಡು ಕೊಡೋರು ನೀವೇ, ನಾಳೆಗೆ ಬೆಳಿಗ್ಗೆ ಊಟ ಹಾಕೋರು ನೀವೇ ಅಂತಂಬಳಲ್ವಾ? ಕರೆಕ್ಟ್ ಅಲ್ಲಪ್ಪ? ಯಾರು ಇಲ್ಲ ತಂಗಿಗೆ ಆಗಲ್ಲ ಅಂತಂಬಳಾಗನ ಬೇಡವ ತಂಗಿ. ಇದು ಭಾಳ ಖುಷಿ ಆಗತ್ತೆ. ಇವ್ರ ಬಗ್ಗೆ ಹೆಮ್ಮೆ ಅನ್ಸುತ್ತೆ ನನಗೆ. ಯಾಕೆಂದ್ರೆ ಈ ತಂಗಿ ಬಂದು ಕಸ ಹೊಡೆದು ದಾಯಿನ ಪೇರ್ಕೊಂಡು ತಾಯಿ ಕಡೆಯಿಂದ ಎಣ್ಣೆ ಹೊಡೆ ಬಿಡಿಸಿ ಇದೇ ಭಾವ ನಾನು ತಪ್ಪು ಮಾಡಿ ತಪ್ಪು ತಿದ್ಕೊಂಡು ಬಂದು ದುಡಿಯಕ್ಕೆ ಬಂದು ಕಸ ಹೊಡಿತಾರೆ ಪುಣ್ಯಾತ್ಮರು. ಮನಸ್ಫೂರ್ತಿ ಒಂದು ಕ್ಲಾಸ್ ಹಾಕ್ಬಿಡೋಣ. ಯಾರು ಇಲ್ವಾ ನನಗೆ? ಮಚ್ಕೊಡ ಅಲ್ಲಿ ಮತ್ತೆ ಯಾರಿಲ್ಲ ಅಂತ ನಾವಿದೀವಿ. ನಂಜೆ ಕಟ್ಟು ಬಂದು ವರ್ಷ ಆಸ್ತಿ ಎಷ್ಟೈತಿ? ಒಂದು ಅರ್ಧ ಬರಿ